ದೊಡ್ಡಬಳ್ಳಾಪುರದ ಸಮಸ್ತ ಮಹಾಜನತೆಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರಗಳು. ದಯವಿಟ್ಟು ಇದು ಲೈಟ್ ತೆಗೆದುಬಿಡ್ರಪ್ಪ, ಕಣ್ಣಿಗೆ ಹಾಕ್ಬೇಡ. ಯಾಕೆ ಅವ್ರಿಬ್ರು ಕಾಣಂಗಿಲ್ಲ ನೋಡ್ಲಕ್ಕ, ನೀವು ಹಾಕಿದ್ರಿ ಕರೆಕ್ಟ್ ಐತಿ. ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ ಬಂಧುಗಳೇ. ಅವ್ರಿಗೆ ಲೈಟ್ ಹಾಕಿದ್ರಿ ಕರೆಕ್ಟ್ ಅದವ್ರು ನೋಡ್ಲಕ್ಕ, ಕಪ್ಪು ಅದಾರ, ದಪ್ಪ ಅದಾರ, ನಡೀತದ. ನಾನು ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ಯಾಕಂತ ಹೇಳಿದ್ರೆ, ನಂದು ಯಾದಗಿರಿ ಜಿಲ್ಲೆ. 44ರಿಂದ 46 ಡಿಗ್ರಿ ಬಿಸಿಲು ಕಾಮನ್ ಆಗಿರ್ತದೆ. ಅಂಥ ಬಿಸಿಲಾಗ ಇಷ್ಟು ಬೆಳ್ಳಗಿದ್ದವ್ರು ನಾನು ಒಬ್ಬನೇ ಆ ಭಾಗದಾಗ. ನೀವು ಬೆಂಗಳೂರು, ಮೈಸೂರು, ದೊಡ್ಡಬಳ್ಳಾಪುರ ಜನ ನೋಡ್ಲಿಕ್ಕೆ ಸುಂದರವಾಗಿರ್ತೀರಿ. ಇಲ್ಲಿನ ಸಂಘಟಕರಿಗೆ ಕೇಳಿದೆ, ಏನ್ರಿ ನಿಮ್ಮ ಜನ ನೋಡ್ಲಿಕ್ಕೆ ಜಾಸ್ತಿ ಬೆಳ್ಳಗದಾರ, ಸುಂದರವಾಗಿದ್ದಾರ, ಏನಿದಕ್ಕೆ ಕಾರಣ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ನಮ್ಮ ಕಡೆ ತಾಯಂದ್ರು ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಬಾದಾಮಿ ತಿಂತಾರ, ಹಾಲಿನೊಳಗೆ ಕೇಸರಿ ಹಾಕೊಂಡು ಕೊಡ್ತಾರೆ, ಹಿಂಗಾಗಿ ಮಕ್ಕಳು ಬೆಳ್ಳು ಕೊಡ್ತು ಅಂತ ಹೇಳಿದರು. ನಾನು ಇನ್ನೊಂದು ಸಂಶೋಧನೆ ಮಾಡಿ ಬೆಂಗಳೂರು ಕಡೆ ಬಂದಾಗ, ಈ ಕಡೆ ತಾಯಂದ್ರೆ ಭಾಳ ಪ್ರಜ್ಞಾವಂತರು. ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನ ಫೋಟೋ ಬೆಡ್ರೂಮ್ ಗಾಡಿ ಹಚ್ಚಿಬಿಡ್ತಾರೆ. ದಿವಸ ಅದನ್ನು ನೋಡ್ಕೊಂತ ಮಕ್ಕೊಂತಾರೆ, ಅದನ್ನ ನೋಡ್ಕೊಂತ ಎದ್ದಿಳ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಮಕ್ಕಳು ಹಂಗೆ ಹುಡ್ತಾವು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿಲ್ಲ ಬಂದ್ಗಳೇ. ನಮ್ಮ ತಾಯಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮಿ, ಕ್ವಾಣ, ಆಕಳ, ನಾಯಿ, ಹಂದಿ ಇವೆಲ್ಲ ನೋಡಿಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ಪ್ರಾಣೇಶ್ವರ ಹಂಗ ಜೋಶಿ ಹಂಗ ಹುಟ್ಟಿಬಿಡ್ತಾರೆ. ನೋಡ್ರಿ, ಜೋಶಿ ಯಾವ್ದು ಕಡಿಮೆ ಅಂದ್ರೆ ದೊಡ್ಡಬಳ್ಳಾಪುರದ ಗೂಳಿ ಕಣ್ಣಂಗಾಗ್ತಾನೆ. ಪ್ರಾಣೇಶ್ವರ ಹೈಟ್ ಜಾಸ್ತಿ ಎತ್ತು ಕಣ್ಣಂಗಾಗ್ತಾರೆ. ಇನ್ನ ನಮ್ಮ ಅಕ್ಕ ಇಂದುಮತಿ ಸಾಲಿಮಠ ಬಂದಿಲ್ಲ, ಆಕೆ ಸಾಕ್ಷಾತ್ ಯಮನೋಹಾನ ಕಣ್ಣಂಗಾಗ್ತಾಳೆ. ಅವರೆಲ್ಲ ನೋಡಕ್ ಕುಂತ್ರ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಣ್ಣಂಗೆ ಆಗ್ತೀನಿ. ನಾನು ನಮ್ಮವ್ ಕೇಳಿದೆ, ನಾನು ಯಾಕೆ ಹಿಂಗೆ ಹುಟ್ಟಿನ ಅಂತ ಕೇಳಿದೆ. ನಮ್ಮವ್ ಹೇಳಿದ್ಲು, ನಿನ್ನ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನುಪಲ್ಲವಿ ಸಿನಿಮಾ ನೋಡಿದ್ದೆ, ಹಂಗಾಗಿ ನೀ ಹಿಂಗೆ ಹುಟ್ಟಿದೆ ಅಂತ ಹೇಳಿದ್ಲಿ ಬಂಧುಗಳೇ. ನನಗೆ ಸಂತೋಷ ಆದಾಗ ಚಪ್ಪಾಳೆ ತಟ್ರಿ, ಚಪ್ಪಾಳೆ ತಟ್ಟಕ್ಕೆ ಸಂಕೋಚ ಮಾಡ್ಕೋಬೇಡ್ರಿ. ಹೆಣ್ಮಕ್ಳು ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಅನಿಸ್ತು. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಎಲ್ಲ ಹೆಣ್ಮಕ್ಳು ನಗ್ತಾ ಇದ್ರು, ಚಪ್ಪಾಳೆ ತಡ್ತಾ ಇದ್ರು. ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ಲು. ನಾನು ಆ ಹೆಣ್ಮಗಳಿಗೆ ಕೇಳಿದೆ, ಯಾಕಮ್ಮ ನೀ ನಗವಲ್ಲಿ ಚಪ್ಪಾಳೆ ತಟ್ಟವಲ್ಲಿ ನನ್ನ ಮಾತಿಗೆ ಅಂದೆ ನಾನು. ಅದಕ್ಕೆ ಆ ಹೆಣ್ಮಗಳು ಹೇಳಿದ್ಲು, ನಾನು ನಿನ್ನ ಮಾತಿಗೆ ಸತ್ರು ಚಪ್ಪಾಳೆ ತಟ್ಟಂಗಿಲ್ಲ, ನಗಂಗಿಲ್ಲ ಅಂದ್ಲು. ಯಾಕಂತ ಕೇಳಿದೆ, ನಿನ್ನ ಮುಖ ನಮ್ಮ ಅತ್ತಿ ಇದ್ದಂಗೆ ಅದು ಅನ್ಲಕ್ಕೆ. ಅವ್ರ ಅತ್ತಿ ಮುಖ ಕಣ್ಣಂಗಾಗಿತ್ತು, ಹಿಂಗಾಗಿ ನಗಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಇಲ್ಲಿ ಬಂದವರಿಗೆಲ್ಲ ನಿಮ್ಮ ಅತ್ತಿ ಮುಖ ಕಣ್ಣಂಗಾಗಿದ್ದಿಲ್ಲ ಅಂದ್ರೆ ದಯವಿಟ್ಟು ಚಪ್ಪಾಳೆ ತಟ್ಟಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಎಷ್ಟೋ ಜನ ಗಂಡಸರು ಚಪ್ಪಾಳೆ ತಟ್ಟಿದ್ರು, ಪಾಪ ಅವ್ರ ಹತ್ತಿ ನೆನ್ಸ್ಕೊಂಡ್ರು ಏನೋ. ಎಲ್ಲಿ ಸಂತೋಷ. ನಮ್ಮವ್ವ ಇನ್ನೊಂದು ಮಾತು ಹೇಳ್ತಿದ್ಲು, ದೇವರಿಂದ ಹೊರ ಪಡೆದು ಹುಟ್ಟಿದೆಪ್ಪ ಅಂತ ಹೇಳ್ತಿದ್ಲು ಬಂಧುಗಳೇ. ಆ ಮಾತು ಕೇಳಿಸ್ಕೊಂಡು ತುಂಬಾ ಸಂತೋಷ ಆಗಿದೆ. ಇನ್ನೊಂದು ನಮ್ಮ ಜೋಶಿ ಅವ್ರು ನೆನಪು ಮಾಡಿದ್ರು, ಪ್ರಾಣೇಶ್ವರ್ ಆಗ್ಲೇ ಮಾತಾಡ್ತಾ ಹೇಳಿದ್ರು, ನಾನು BCom ತನಕ ಓದಿದ್ದೀನಿ ಅಂತ ಹೇಳಿದ್ರು ಬಂಧುಗಳು. ಬಹಳ ಸಂತೋಷ. ನಮ್ಮ ಕಲಾವಿದರಲ್ಲಿ ಅತ್ಯಂತ ಹೆಚ್ಚು ಓದಿದಂತೆ ಕಲಾವಿದ ಯಾರಾದ್ರೂ ಇದ್ರೆ ಅದು ಗಂಗಾವತಿ ಪ್ರಾಣೇಶ್ವರು ಅಂತ ನಾ ಹೇಳೋದಿಲ್ಲ ಬಂಧುಗಳೇ. ನರಸಿಂಹ ಜೋಶಿ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಅವ್ರು ಎಷ್ಟು ಓದ್ಕೊಂಡಾರ ಅಂದ್ರೆ 10ನೇ ಕ್ಲಾಸ್ ICL ಫೇಲ್ ಆಗ್ಯಾರ. ಆ ಪರಿಗೆ ಓದ್ಕೊಂಡಂತ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ ಬಂದು ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳು ಅವರಿಗೆ. ಹಲೋ. ಈಗ ಸುಮ್ಮನೆ ಚಪ್ಪಾಳೆ ತಡ್ಸೋದಕ್ಕೂ ನಮ್ಮ ವೀಕ್ನೆಸ್ನ ಹೇಳಿ ಚಪ್ಪಾಳೆ ತಡ್ಸೋದಕ್ಕೂ ಒಳ್ಳೇದಲ್ಲ. ನಾನೊಂದು ಅರ್ಧ ಗಂಟೆ ಸರ್ ಒಂದು ಹಣ ಸ್ವಲ್ಪ ಮಾನಿಟರ್ ಕಡಿಮೆ ಮಾಡಿಬಿಡೋಣ. ಮಾನಿಟರ್ ಕಡಿಮೆ ಮಾಡಿದ್ರೆ ಎಕೋ ಇದ್ರೆ ಎಕೋ ಸ್ಟಾಪ್ ಮಾಡಿ, ಎಕೋ ಬೇಡ. ಪ್ರಾಣೇಶ್ ಅವರು ಮಾನಿಟರ್ ಸ್ವಲ್ಪ ಕಡಿಮೆ ಅಣ್ಣ. ಪ್ರಾಣೇಶ್ ಅವರು ಅರ್ಧ ಗಂಟೆ ಮಾತಾಡಿದ್ರು, ನಾನು ಅರ್ಧ ಗಂಟೆ ಮಾತಾಡಿದೆ. ನಾವು ಯಾರ ಬಗ್ಗೆ ಮಾತಾಡಲಿಲ್ಲ, ನಮ್ಮ ಬಗ್ಗೆ ನಾವು ಮಾತಾಡ್ಕೊಂಡು ಹೊರಟ್ಬಿಟ್ವಿ. ನೀವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ ವೇದಿಕೆ ಮೇಲೆ. ಜೋಶಿ ಅವರೇ, ಒಳ್ಳೇದಲ್ಲ ಅಂತ ನೀವು ಅಂತೀರಿ, ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ತಾಕತ್ ಬೇಕು ಮನುಷ್ಯ. ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ತಾಕತ್ ಬೇಕು ಹೆಂಗೋ, ಅದೇ ರೀತಿ SSLC 5 ಸಲ ಫೇಲ್ ಆಗೋಕ್ಕೂ ತಾಕತ್ ಬೇಕು ಮನುಷ್ಯನಿಗೆ. ನಮ್ಮ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ಇವರು SSLC 5 ಸಲ ಫೇಲ್ ಆದ್ರೂ ನಾನು ಇನ್ನೂ ಹೆದರ್ಲಿಲ್ಲ. ಒಂದು ಸಲ ಫೇಲ್ ಆದ್ರೇ ಜೀವನದಲ್ಲಿ ಫೇಲ್ ಆಗಿಬಿಡ್ತಾರೆ. ಸ್ಟಾಪ್. ಇವ್ರು ಏನು ಹೇಳಿದ್ರು, ಒಂದು ಸಲ ಫೇಲ್ ಆದ್ರೆ ಜೀವನದಲ್ಲಿ ಫೇಲ್ ಆಗ್ತಾರೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತಾರ ಅಂತ ಇವ್ರು ಹೇಳಿದ್ರು.
ಇವರು ಕೂಡ ಫೇಲ್ ಆದಂತ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕಂತಂದ್ರೆ ಫ್ಯಾನಿಗೆ ನೇಣು ಹಾಕೊಳಕ್ ಹೋಗಿದ್ರು, ಫ್ಯಾನ್ ಕಟ್ ಆಗಿದ್ದದ್ರಿ, ಜೀವನ ತುಳ್ಕೊಂಡನ ಅಷ್ಟೇ. ನೀವು SSLC ಓದಿದ್ದಾರೆ, ಭಾಳ ಓದಿದ್ದಾರೆ, ಚಪ್ಪಾಳೆ ತಡಿಸ್ತಿರಲ್ಲ. ನೀವೇನು ಓದಿದ್ದು? ನಾ BA ಓದಿ. ನಾನು BA. 4 ಜನರು ಕೇಳ್ರಿ, SSLC ದೊಡ್ಡದು, BA ದೊಡ್ಡದು? SSLC 4 ಅಕ್ಷರ, BA 2 ಅಕ್ಷರ. ಓದಿದ್ದೇ 2 ಅಕ್ಷರ, ಅದು ಉಲ್ಟಾ. AB ಅಂತ ಓದಬೇಕು, BA ಅಂತ ಓದಿದ್ದು. ಓದಿದ್ದೇ 2 ಅಕ್ಷರ, ಉಲ್ಟಾ ಓದಿ ಎಷ್ಟು ಮಾತಾಡ್ತಾರೆ ನೀವು? ಈಗ ಗೊತ್ತಾಯ್ತಿಲ್ಲ SSLC ಯಾಕೆ ISL ಫೇಲ್ ಆಗ್ಯಾನಂತ. ನಾನೊಂದು ಮಾತು ಹೇಳ್ತೀನಿ ನೋಡ್ರಿ, ನಿಮಗೆ ಕರೆಕ್ಟ್ ಆಗಿದೆ, ಚಪ್ಪಾಳೆ ಕೊಡ್ರಿ. ಅದೃಷ್ಟ ಅದು ಅದರಿಷ್ಟ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಅದೃಷ್ಟ ಅದು ಅದರಿಷ್ಟ. ಯಾರು ಹೆಂಗ್ ಬೇಕಾದ್ರೂ ಬರ್ಬೋದು, ಯಾರು ಹೆಂಗ್ ಬೇಕಾದ್ರೂ ಹೋಗ್ಬೋದು. ನಾನು ಏನು ಓದಿದ್ದೀನಿ? SSLC ಏನು ಓದಿದ್ದೀನಿ ಅಂದ್ರೆ SSLC ISL ಫೇಲ್ ಆಗ್ಯಾನ. ISL ಫೇಲ್ ಆಗಿನಿ. ನೀವೆಷ್ಟು ಓದಿದ್ದೀರಿ? ನಾ BA ಓದಿನ. BA ಓದಿನಿ. ನೀವೇನ್ ಕೆಲಸ ಮಾಡ್ತೀರಿ? ನಾನು ಹಾಸ್ಯ ಭಾಷಣ ಮಾಡ್ತೇನೆ. ಏನ್ ಮಾಡ್ತೀರಿ? ಹಾಸ್ಯ ಭಾಷಣ ಮಾಡ್ತೇನೆ. ನಾನೇನ್ ಮಾಡ್ತೀನಿ? ನೀವು ಅದನ್ನ ಮಾಡ್ತೀರಿ. ಅಷ್ಟ್ಯಾಕೆ ಓದಬೇಕು? ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ, ಎಷ್ಟು ದುಡ್ಡು ವೇಸ್ಟ್ ಮಾಡಿದ್ರಿ. ಮತ್ತೆ ಅವ್ರ ತಾಯಿಯರು ಏನು ಹೇಳಿದ್ರಂತ? ಅವ್ರ ತಾಯಿಯವರು ಅನಿಲ್ ಕಪೂರ್ ಕಂಡಂಗೆ ಆಗ್ತೀನಿ ಅಂತ ಹೇಳಿದ್ರಂತ. ನನಗೂ ನನ್ನ ಹೆಂಡತಿ ಪ್ರಭಾಸ್ ಕಂಡಂಗೆ ಆಗ್ತೀನಿ ಅಂತಾಳೆ. ಅಬಾ ಇಂಥ ಉಬ್ಬಿದ ಪ್ರವಾಸ ಫಸ್ಟ್ ಟೈಮ್ ನಾನು ನೋಡೋದು. ಅವರು ಸಿಂಗಲ್ ಇರ್ತಾರೆ, 6 ಪ್ಯಾಕ್ ಮಾಡ್ಯಾರ. ನಾನು ಫ್ಯಾಮಿಲಿ ಜೊತೆ ಇರ್ತೀನಿ, ಫ್ಯಾಮಿಲಿ ಪ್ಯಾಕ್ ಮಾಡೀನಿ. ಅನಿಲ್ ಕಪೂರ್ ಕಂಡಂಗೆ ಆಗ್ತದೆ. ಮತ್ತೆ ನಿಮ್ಮ ತಾಯಿಯರು ಏನು ಹೇಳಿದ್ರು? ದೇವರಿಂದ ಹೊರ ಪಡೆದು ಹುಟ್ಟಿದಪ್ಪ ಅಂತ ಹೇಳಿದ್ರು. ಈ ಪೀಸ್ ದೇವರಿಂದ ಹೊರ ಪಡೆದ, ದೇವರಿಂದ ಹೊರ ಪಡೆದು ಹುಟ್ಟಿರಂತ ಇವರು. ಮತ್ತು ನನ್ನೇನು ನಮ್ಮಪ್ಪ ನಮ್ಮಮ್ಮ ಇಂಟರ್ನೆಟ್ನ ಡೌನ್ಲೋಡ್ ಮಾಡ್ಕೊಂಡ್ರ? ನಾವು ದೇವರಿಂದ ಹೊರ ಪಡೆದ್ಬಿಟ್ಟು ಅಖಂಡ ಆಶೀರ್ವಾದ ಬಿಟ್ಟು ಹಿಂಗಿದ್ದೀವಿ. ಇವರು ಅನಿಲ್ ಕಪೂರ್ ಕಂಡಂಗ. ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಬರ್ತಾನಂದ್ರೆ 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗ್ಬೇಕ್ರಿ ಅನಿಲ್ ಕಪೂರ್ಗೆ. ಇವ್ರು ನೋಡ್ರಿ ಹೆಂಗಿದ್ದಾರೆ. ಈಗ ಸ್ಟ್ಯಾಂಡ್ ಬೇರೆ ಅಡ್ಡ ಇದೆ, ಹಿಂದಿದ್ದಾರೆ ಡೌಟು. ಸ್ಟ್ಯಾಂಡ್ ಯಾವುದು, ಇವ್ರು ಯಾರು, ಸ್ಟ್ಯಾಂಡ್ ಯಾವುದು? ಇವ್ರ ಪೊಸಿಷನ್ಗೆ, ಇವ್ರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನಿಯನ್ ಇದೆ, ಅದರ ಮೇಲೆ ಒಂದು ಸ್ವೆಟರ್ ಇದೆ, ಅದರ ಮೇಲೆ ಒಂದು ಜುಬ್ಬ ಇದೆ, ಅದರ ಮೇಲೆ ಒಂದು ಕೋಟ್ ಇದೆ. ಕಟ್ಟ ಕಡೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ ಹೀಗೂ. ಬಂಧುಗಳೇ, ನರಸಿಂಹ ಜೋಶಿ ಅವರು ಹೇಳಿದ್ರು, ಮಾಮನಿ ಕಾಣೋದನ್ನೆಲ್ಲ ಮಾತಾಡ್ತಾರೆ. ದೊಡ್ಡಬಳ್ಳಾಪುರದ ಮಹಾಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ದೇವರು ಎಂದೂ ಕಾಣಂಗಿಲ್ಲ ಬಂಧುಗಳೇ. ಇದು ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಿಲ್ಲ ನಿಮಗೆ? ದೊಡ್ಡಬಳ್ಳಾಪುರದ ಮಹಾಜನತೆ ನಾನು ಒಂದು ಮಾತು ಹೇಳ್ತೀನಿ, ದೆವ್ವನು ಎಂದೂ ಕಾಣೋದಿಲ್ಲ. ನಮ್ಮ ಜನರಿಗೆಲ್ಲ ಗೊತ್ತು ದೇವ್ರು ಯಾರು ಅಂತಂದು. ಅವ್ರಿಗೆಲ್ಲ ಗೊತ್ತು ದುಂಡು ಕೆರೆವಲ್ಲ ದೇವರು, ಅಸ್ಥಿ ಪಂಜರ ಟೈಪ್ ಇಲ್ಲ ದೇವುಗಳು ಅಂತ. ಬೋಲೋ ಗಜಾನನ ಮಹಾರಾಜ್ ಕಿ. ಗಣಪತಿ ಪಕ್ಕಕ್ಕೆ ಇಲ್ಲಿ ನಿಂತಂಗಾಗಿದೆ. ತಮ್ಮನ್ನು ತಾವು ಗಣೇಶನಿಗೆ ಹೋಲಿಸ್ಕೊಂಡ್ರೆ ಬಂಧುಗಳೇ ತುಂಬಾ ಸಂತೋಷ. ಆಕಾರದಲ್ಲಿ ನಾವು ನೀವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಈ ಒಂದು ಗಣೇಶನನ್ನು ಬರ್ತಿರಲ್ಲಪ್ಪ ನೀವೆಲ್ಲ ಕಳಿಸ್ಲಕ್ಕ. ಎಸ್, ಎಲ್ಲರ ಕೈ ಎತ್ತದ ನೋಡಿ ಬಂಧುಗಳೇ. ಇವ್ರು ದಪ್ಪಿದೀವ ಅನ್ನೋದು ಭಾಳ ಅದ ಬಂಧುಗಳೇ. ನಾನೇನು ದಪ್ಪ ಆಗದೇನು ದೊಡ್ಡ ಆಗೋದಿಲ್ಲ, ದಪ್ಪ ಒಂದು ತಿಂಗಳಲ್ಲಿ ಆಗಿ ತೋರಿಸ್ತೀನಿ ನಾನು ಯಾಕೆ ದಪ್ಪ ಆಗ್ತಾ ಇಲ್ಲ ಅಂದ್ರೆ ಸತ್ತ ಮೇಲೆ 4 ಜನಕ್ಕೆ ಭಾರ ಕೊಡೋದಲ್ಲ ದಪ್ಪ ಆಗ್ತಾ ಇಲ್ಲ ಬಂಧುಗಳೇ. ನಾನು ಇಲ್ಲೇ ನೀವು ತಿಳ್ಕೊಂಡಿದ್ದು ತಪ್ಪು. ಸತ್ತ ಮೇಲೆ 4 ಮಂದಿಗೆ ಭಾರ ಆಗಿಲ್ಲ ಅಂದ್ರೆ ಅದಕ್ಕೊಂದು ಬಾಡಿ ಅಂತಾರ, ಅದಕ್ಕೊಂದು ಬದುಕು ಅಂತಾರ. ನಾವು ಸತ್ತ ಮೇಲೆ ಹೊರಕ್ಕೆ 4 ಮಂದಿ ಸತ್ತಿರಬೇಕು. ಅವರು ಸಾಯೋವರೆಗೂ ನೆನಪಿಟ್ಟಿರ್ಬೇಕು, ಯಪ್ಪ ಒಂದು ಹೊತ್ತು ಬಿಟ್ಟಿಕೊಂಡು ಅವತ್ತಿಂದ ಕೈನೇ ಕೆಲಸ ಮಾಡ್ತಾ ಇಲ್ಲ ಅಂತ. ಅದಕ್ಕೊಂದು ಜೀವನ ಅಂತಾರೆ ಬಂಧುಗಳೇ. ನರಸಿಂಹ ಜೋಶಿ ನನ್ನ ಜೀವದ ಕಡೆ ಏನಿಲ್ಲ. ಇಷ್ಟು ಮರ್ಯಾದೆ ಹೋದ್ಮೇಲೆ, ತುಂಬಿದ ಸಭೆಯಲ್ಲಿ ಇಷ್ಟು ಮರ್ಯಾದೆ ಹೋದ್ಮೇಲೆ ಇನ್ನೇನು ಗೆಳಿತಾನ? ಜೋಶಿ ಅವ್ರ ಬಗ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ಜೋಶಿ ಅವರ ಹೆಂಡತಿಗೆ ಒಂದು 5-6 ವರ್ಷಗಳ ಕೆಳಗಡೆ ಪ್ರೆಗ್ನೆಂಟ್ ಆಗಿದ್ರು. ವೈಯಕ್ತಿಕ ವಿಚಾರಗಳು ವೇದಿಕೆ ಮೇಲೆ ಬೇಡ ಅಂತ ಹೇಳಿದ್ರು. ನಮ್ಮ ಮೊದಲೇ ವೈಯಕ್ತಿಕ ಅನ್ಲಿಕ್ಕೆ ಏನಿಲ್ಲ. ಇಲ್ಲಿ ಬಂದಂತಾರಲ್ಲ ನಮ್ಮ ಕುಟುಂಬದವ್ರು ಅದಾರ, ನಮ್ಮ ಅಣ್ಣ ತಮ್ಮಂದಿರದಾರ, ಅಕ್ಕ ತಂಗಿಯರದಾರ. ಒಂದು ವಿಚಾರ ಕೇಳಕತ್ತೀನಿ, ಹೇಳಬೇಡ್ರಮ್ಮ. ಜನರ ಒತ್ತಾಯದ ಮೇಲೆ ಹೇಳ್ತಾ ಇದ್ದೀನಿ ಜೋಶಿ ಅವರ. ಜನ ಒತ್ತಾಯ ಮಾಡ್ತಾ ಇಲ್ಲ, ನೀವು ಒತ್ತಾಯ ಮಾಡ್ತಾ ಇದ್ದೀರಿ ಜನರಿಗೆ. ಇವರ ಹೆಂಡತಿ ಪ್ರೆಗ್ನೆಂಟ್ ಆದಂತ ಸಂದರ್ಭದಲ್ಲಿ ಇವರ ಹೆಂಡತಿ ತೋರ ಮನೆಯವರು ಇವ್ರ ಮನೆಗೆ ಸೀಮಂತ ಕಾರ್ಯಕ್ರಮ ಮಾಡ್ಲಿಕ್ಕೆ ಅಂತೇಳಿ ಹೆಂಡತಿ ತೋರ ಮನೆಯವರು ಬರ್ತಾ ಇದ್ರು. ಮನೆ ಸಮೀಪ ಬಂದರು. ಇವರು ಗಂಡ ಹೆಂಡತಿ ಮನೆ ಮುಂಭಾಗದಲ್ಲಿ ನಿಂತ್ಕೊಂಡು ಬಂದಂತ ಬೀಗರಿಗೆ ಸ್ವಾಗತ ಮಾಡ್ಬೇಕಂತೇಳಿ ನಿಂತಾರೆ.
ಹೆಂಡತಿ ತೋರ್ ಮನೆಯವ್ರ ಮನೆ ಸಮೀಪ ಬಂದ ತಕ್ಷಣ ಇವ್ರು ಮೊದಲ ಬ್ರಾಹ್ಮಣರು ಲುಂಗಿ ಅಷ್ಟು ಉಟ್ಕೊಂಡು ಬರೀ ಮೇಲೆ ನಿಂತ್ಕೊಂಡ ಪುಣ್ಯಾತ್ಮ. ಹೆಂಡತಿ ತೋರ್ ಮನೆಯವ್ರ ಮನೆ ಸಮೀಪ ಬಂದ ತಕ್ಷಣ ಇವ್ರ ಗಂಡ ಹೆಂಡತಿ ನಿಂತದ್ ನೋಡಿ ಕನ್ಫ್ಯೂಸ್ ಆಯ್ತು. ಏನು ಕನ್ಫ್ಯೂಸ್ ಆಯ್ತು ಅಂದ್ರ ಈತನ ಹೊಟ್ಟಿ ಮತ್ತೆ ಇವ್ರ ಹೆಂಡತಿ ಹೊಟ್ಟಿ ನೋಡಿ ಯಾರಿಗೆ ಶ್ರೀಮಂತ ಮಾಡ್ಬೇಕಂಬುದೇ ಅವ್ರು ತಿಳಿಲಿಲ್ಲ. ಈಗ ಹೇಳ್ರಿ, ನಾಳೆ ನಾನು ದಪ್ಪ ಅದೇ ನನ್ನ ಹೆಂಡತಿ ತೋರ್ ಮನೆಯವ್ರ ಶ್ರೀಮಂತ ಮಾಡ್ಲಿಕ್ಕೆ ಬರಬಾರ್ದು ಲೆಕ್ಕ ನಾ ಹಿಂಗಿದ್ದೀನಿ ಬಂಧುಗಳೇ. ನಾನು ಹಿಂಗಿದ್ದು ಸರಿಯೋ ತಪ್ಪದೋ ಚಪ್ಪಾಳೆ ಮೂಲಕ ಉತ್ತರ ಕೊಡ್ಬೇಕು ಬಂಧುಗಳು ತಾವೆಲ್ಲ. ನಿಮ್ಗೆ ಮರ್ಯಾದೆ ಅಂದ್ರೆ ಏನಂತ ತೋರಿಸ್ತಾನೀಗ. ಇವ್ರು ಹೆಂಗ್ಯಾರು ನೋಡ್ರಿ, ಇವ್ರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನಿನಿದೆ, ಅದರ ಮೇಲೆ ಒಂದು ದಯವಿಟ್ಟು ಜೋಶಿ ಅವರ ಬಟ್ಟೆ ಬಗ್ಗೆ ಎಂದು ಮಾತಾಡ್ಬಾರ್ದು, ಅಷ್ಟು ಸಣ್ಣತನಕ್ಕೆ ಹೋಗ್ಬಾರ್ದು ಮನುಷ್ಯ. ನೀವು ನನ್ನ ಹೊಟ್ಟೆ ಬಗ್ಗೆ ಮಾತಾಡಿದ್ರೆ ನಾನು ನಿಮ್ಮ ಬಟ್ಟೆ ಬಗ್ಗೆ ಮಾತಾಡಲೇಬೇಕಲ್ಲ. ಬಟ್ಟಿ ಬಗ್ಗೆ ನಾ ಎಂದು ಮಾತಾಡಂಗಿಲ್ಲ, ಸಣ್ಣತನಕ್ಕೆ ಹೋಗಂಗಿಲ್ಲ. ಇವರು ಊರಲ್ಲಿ ಇದ್ದತ್ನಾಗ ನೈಟಿ ಹಾಕೊಂಡು ತಿರುಗಾಡ್ತಾರೆ. ನಾ ಯಾರ ಮುಂದೆ ಹೇಳಿ ಇಲ್ಲಿ ತನಕ ಯಾರ ಮುಂದೆ ಹೇಳಿಲ್ಲ ನಾನು. ನೀವು ಹೇಳೋದು ತಪ್ಪು. ಏನು ಹೇಳಿದ್ರಿ? ನೈಟಿ ಮತ್ತೆ ನೈಟಿ ಅಂತ ತಿಳ್ಕೊಂಡಾರತ್ತೆ ಮಂದಿ. ನೀವು ಹೇಳೋದು ಹಂಗ ಅನಿಸ್ತು ಎಲ್ಲರಿಗೂ. ಈಗ ನೋಡ್ರಿ, ಇವ್ರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನಿನಿದೆ, ಹೇಳಿದ್ನಿಲ್ಲ ನಿಮ್ಗೆ, ಹಂಗಿದ್ದಾರೆ ಇವ್ರು. ನೋಡಿ, ತೆಳ್ಳಗಿದ್ದೀನಿ, ಬೆಳ್ಳಗಿದ್ದೀನಿ, ಭಾರಿ ಸ್ಮಾರ್ಟ್ ಇದ್ದೀನಿ, ಕಲಾವಿದರಲ್ಲಿ ಹ್ಯಾಂಡ್ಸಮ್ ಕಲಾವಿದ. ಹ್ಯಾಂಡ್ಸಮ್ ಕಲಾವಿದ ಹೆಂಗಿರ್ಬೇಕು? ಹುಡುಗಿಯರು ಹ್ಯಾಂಡ್ಸಮ್ ಇರ್ಬೇಕು, ಹುಡುಗರು ಹೆಂಗಿರ್ಬೇಕು? ದಸ್ಟ್ ಬಿಟ್ಟು ಹೆಂಗಿರ್ಬೇಕು, ಹಿಂಗಿರ್ಬೇಕು. ಹಿಂಗೆ ಅಲ್ಲಿದ್ದಾರೆ. ನೀವು ನೋಡ್ರಿ, ಈಗ ನೋಡ್ರಿ, ಈಗ ನಿಲ್ಲಿಸ್ರಿ, ಬೆಂಗಳೂರು ಮೆಜೆಸ್ಟಿಕ್ ನಿಲ್ಲಿಸ್ಬಿಟ್ಟು ಇವ್ರು ಮೀಸಿ ತೆಗೆದು ಹೆಂಗ್ ಕಾಡ್ದಾರ. ಮಾತು ಹೊಡೆದಾರ, ಮುತ್ತು ಹೊಡೆದಾರ, ಮರಳಿ ಬರುವುದಿಲ್ಲೋ, ಇದು ಬ್ಯಾರೇನೇ ಐತಿ. ಚೂಡಿ ಹುಟ್ಟವ್ರಿಗೆಲ್ಲ ನೀವು ಹುಡುಗಿಯರ ಅನ್ಬೇಡ್ರು, ಇದು ನೋಡಿ. ಹಾ ಅಣ್ಣ, ಅದನ್ನ ಹೇಳಾಕಿದ್ದೆ ನನಗೆ. ಪೂನಾಕ್ ಕೊಂಡಿದ್ವಿ ನಾವು. ಪೂನಾದಾಗ ಎಂಟ್ರಿ ಆದ ತಕ್ಷಣ ರೊಕ್ಕ ಕೇಳಕ್ ಬರ್ತಾರ. ಅವ್ರು ಬಂದರು, ಏ ಮಾಮ ಪೈಸಾದೇನಾ ಅಂದರು. ಆ ಪೂನಾದಾಗ ಇವ್ರು ಏನು ಮಾಡ್ಬಿಟ್ರು, ಮೀಸಿ ತೆಗೆದಾರ. ಇವ್ರು ಬಂದು ರೊಕ್ಕ ಇಸ್ಕೊಂತಾರ ಬಾ ಅಂತೇಳಿ ಟ್ರೈನ್ ಮೇಲೆ ಹತ್ತಿ ಮಲ್ಕೊಂಡು ಶಾಲು ಹಚ್ಕೊಂಡ್ಬಿಟ್ರು. ನಾವು 10 ರೂಪಾಯಿ ಕೊಟ್ಬಿಟ್ವಿ ಗುರುಗಳು ನಾವು. ಇವ್ರು 10 ರೂಪಾಯಿ ಕೊಡೋದು ಬರ್ತದೆ ಅಂತೇಳಿ ಪಾಪ ಅವರಿಗೆ ಶಾಲು ಹಚ್ಕೊಂಡು ಮಲಗಿದ್ರು. ನೆಕ್ಸ್ಟ್ ಅಟ್ಯಾಕ್ ಅವ್ರಿಗೆ ಇತ್ತು. ಅವ್ರು ಬಂದರು, ಏ ಮಾಮ ಪೈಸಾದೇನಾ ಅಂದರು. ಇವ್ರು ಏನಂದ್ರು, ಶಾಲ್ ತೆಗೆದ್ರು, ಕ್ಯಾಕೆ ಅಮ್ಮ. ಅವ್ರು ಏನು ಅನ್ಬೇಕು, ಏ ನೀನು ನಮ್ಮವ, ನಾ ಮಲ್ಕೊ ಅಂದ್ರು. ಇದಲ್ಲ ಇನ್ನೊಂದು. ಈಗ ಇವ್ರು ಎಷ್ಟು ಜಿಪುಣ್ರಂದ್ರೆ, ಮದುವೆ ಆದ ಹೊಸದರಲ್ಲಿ ಗಂಡ ಹೆಂಡತಿ ಹನಿಮೂನಿಗೆ ಇಬ್ಬರು ಹೋಗ್ಬೇಕು. ಅಂಥದ್ರಲ್ಲಿ 20 ದಿವಸ ಇವರೊಬ್ಬರೇ ಹೋಗಿ ಬಂದರು. ಅಂತ ಜಿಪುಣ್ರು ಎಲ್ಲರೂ ಹೇಳಿ ಕಳಿಸಿದ್ರು. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೊರಟಿದ್ರು. 2 ಗಂಟೆ ಆಗಿತ್ತು. ಹೆಂಡತಿ ಹೇಳಿದ್ಲು, ರೀ ತಲೆ ನೋಯ್ತಾ ಇದೆ, ಬರಿಲ್ಲಿ ತಲೆ ನೋಯ್ತಾ ಇದೆ. ಇವ್ರು ಏನು ಮಾಡಿದ್ರು, ಹಣೆಗೆ ಒಂದು ಮುತ್ತು ಕೊಟ್ಟರು. ಈಗ ನೋಡು, ಆರಾಮಾಯ್ತು. ಇನ್ನೊಂದು 5 ನಿಮಿಷ ಬಿಟ್ರಿ, ತಲೆ ನೋಯ್ತಾ ಇದೆ. ತಿರ್ಗಾ ಒಂದು ಹಣೆಗೆ ಒಂದು ಮುತ್ತು ಕೊಟ್ಟರು. ಈಗ ನೋಡು. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಮಾತಿದೆ, ಡೋಂಟ್ ಸಿ ಪ್ಲೀಸ್ ಅಬ್ಸರ್ವ್. ನೀವು ನೋಡಬಾರ್ದು, ಅಬ್ಸರ್ವ್ ಮಾಡಬೇಕು. ಒಂದು ಘಟನೆ ಆಯ್ತು, ಇಲ್ಲಿ ಒಂದು ಘಟನೆ ಹೇಳ್ತೀನಿ ನಿಮಗೆ. ಏನು ಘಟನೆ ಆಯಿತು ಅಂದರೆ, ನೀವೊಂದು ಸಿನಿಮಾ ನೋಡಿದಿರಿ, ಸೂರ್ಯವಂಶ ಪಿಕ್ಚರ್ನಲ್ಲಿ ವಿಷ್ಣುವರ್ಧನ್ ಸರ್ ಅವರು ಸೊಸೆ ಜಿಲ್ಲಾಧಿಕಾರಿಯಾಗಿರ್ತಾರೆ. ಅವ್ರನ್ನ ಭೇಟಿಯಾಗಕ್ಕೆ ಬರ್ತಾರೆ. ಭೇಟಿಯಾಗಿ ಬಂದಾಗ ವಿಷ್ಣುವರ್ಧನ್ ಸರ್ ಅವ್ರು ಕೂತ್ಕೊಂಡಿರ್ತಾರೆ. ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಅವರು ಸೊಸೆ ಅಲ್ಲಿ ಕೂತ್ಕೊಂಡು ಅವರು ಮಾಮನಿಗೆ ಮರ್ಯಾದೆ ಕೊಡ್ಬೇಕಂತೇಳಿ ಪೆನ್ ಕೆಳಗೆ ಎಸ್ದು ಆ ಪೆನ್ ತಗೊಂಡು ನೆಪ ಮಾಡಿ ಅವ್ರ ಮಾಮನಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದೇ ಸೀನ್ ಇಲ್ಲಿ ನಡೆದಿದ್ದು. ಈ ನೀರಿನ ಬಾಟ್ಲ್ ಎಲ್ಲಿತ್ತು? ಅಲ್ಲಿತ್ತು. ಅಲ್ಲಿಂದ ತಂದು ನೀರು ಕುಡಿದು ಇಲ್ಲಿಟ್ರು. ಯಾಕೆ ಹೇಳಿ? ಎಲ್ಲಿ ನಮ್ಮ ಮರ್ಯಾದೆ ತೆಗಿಬೇಡ ಅಂದ್ರೆ ಅದೇ ನಿಮಗೂ